ಪ್ರೀತಿಯ ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇಬ್ಬರು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ ಮೇಲೆ ಉಗ್ರಂ ಮಂಜಣ್ಣ ಮತ್ತು ಗೌತಮಿ ಜಾಧವ್ ವಿರುದ್ಧ ಹರಿದು ಬಿದ್ದ ನಂತರ ಮುಂದೆ ಏನಾಯ್ತಂದರೆ, ಈ ವಾರದ ಕ್ಯಾಪ್ಟನ್ ಆಗೋಸ್ಕರ ನಡೆದ ಬಾಲ್ ಸ್ಪರ್ಧೆಯಲ್ಲಿ ರಜತ್ ಕಿಶನ್ ಹಾಗೂ ಗೋಲ್ಡ್ ಸುರೇಶ್ ನಡುವೆ ವಾಗ್ವಾದ ನಡೆಯಿತು. ಎದೆ ಗುದ್ದುಕೊಂಡು ಜಗಳ ಮಾಡಿದರು. ಅದಾದಮೇಲೆ ಸುರೇಶ್ ಅಣ್ಣವರು ಹೊರಗಡೆ ಹೋದರು. ಆಟದಿಂದ ನಾನು ಆಡೋದಿಲ್ಲ ಅಂತೇಳಿ ಬಿಗ್ ಬಾಸ್ಗೆ ವರದಿ ಮಾಡಿಬಿಟ್ರು, ನನಗೆ ಹೊರಗೆ ಕಳಿಸ್ಬಿಡಿ ಅಂತೇಳಿ. ಅದಾದಮೇಲೆ ಆಟನೇ ಆಡಲಿಲ್ಲ ಅವರು. ಈಗ ಇವರು ಆಡ್ತಾನೇ ಇದ್ದರು, ರಜತ್ ಕಿಶನ್ ಅವರು ಆಡ್ತಾನೇ ಇದ್ದರು. ಅದಾದಮೇಲೆ ಏನಾಯ್ತಂದರೆ, ಕ್ಯಾಪ್ಟನ್ಸಿಗೋಸ್ಕರ ದುಡ್ಡು ಕದಿಯೋ ಪ್ಲ್ಯಾನ್ ಮಾಡಿದರು. ಯಾರ ಹತ್ರ ಜಾಸ್ತಿ ಪಾಯಿಂಟ್ ಇರ್ತವೆ ಅವರು ಕ್ಯಾಪ್ಟನ್ ಆಗೋ ಅವಕಾಶ ಇತ್ತು. ಇಲ್ಲಿ ಏನಾಯ್ತಂದರೆ, ಈ ಇಬ್ಬರು ಮಹಿಳೆಯರು ಹನುಮಂತ ಹತ್ರ ಹಣ ಕದಿಯೋಕ್ಕೆ ಟ್ರೈ ಮಾಡಿದರು. ಆದರೆ ಹನುಮಂತ ಬಗ್ಲಿಲ್ಲ. ಯಾವುದಕ್ಕೂ ಅವರು ವಾಪಸ್ ಉತ್ತರ ಕೊಟ್ಟರು. ಕಳ್ಳಿ ನೀಳು ಮಳ್ಳಿ ಏಳು ಅಂತೇಳಿ ಹಾಡಿ ಇದು ಮಾಡಿದರು. ಅದಾದಮೇಲೆ ಏನಾಯ್ತಂದರೆ, ಈ ಚೈತ್ರ ಅವ್ರ ಹತ್ರ ಸ್ಕೆಚ್ ಹಾಕಿದರು. ರೇಸ್ ಚೇಂಜ್ ರೂಮಿಗೆ ಹೋದಾಗ ಗೌತಮಿ ಮತ್ತು ಜಾಧವ್ರವರು ಚೈತ್ರ ಹತ್ರ ಇರುವಂಥ ದುಡ್ಡನ್ನು ಕಸಿಯೋಕ್ಕೆ ಟ್ರೈ ಮಾಡಿದರು. ಆದರೆ ಇದು ಯಾವುದಕ್ಕೂ ಚೈತ್ರ ಅವರು ಬಗ್ಲಿಲ್ಲ. ಮೊದಲೇ ಹಿಂದೂ ಬ್ರ್ಯಾಂಡ್ ಗಂಗಾವತಿಯಲ್ಲಿ ಒಬ್ಬ MLA ಗೆಲ್ಲಿಸಿದಂಥ ಹಿಂದೂ ಫೈರ್ ಬ್ರ್ಯಾಂಡ್ ಅವಳು. ಇದಕ್ಕೆಲ್ಲ ಬಗ್ಲಿಲ್ಲ. ಬಗ್ಗದೇ ಇದ್ದಾಗ ಅವರು ಹುಚ್ಚುಪೇಲೆ ಆದರು, ವಿಫಲರಾದರು ಇದರಲ್ಲಿ. ಅದಾದ ನಂತರ ಏನಾಯ್ತಂದರೆ, ವೈಯಕ್ತಿಕ ಅಭಿಪ್ರಾಯ ಪರ್ಫಾರ್ಮೆನ್ಸ್ ಸಂಗ್ರಹ ಕಾರ್ಯದಲ್ಲಿ ಕಿಶನ್ ಅವ್ರನ್ನ ಎಲ್ಲರೂ ಕಳಪೆ ಫಾರ್ಮ್ ಅಂತೇಳಿ ತೋರಿಸ್ಬಿಟ್ರು. ಅವ್ರನ್ನ ಒಟ್ಟು ಏನೋ ಮಾಡಿ ಹೊರಗೆ ಹಾಕ್ಬೇಕನ್ನೋರು. ಈ ಥರ ಎಲ್ಲರೂ ಒಂದಾಗ್ಬಿಟ್ಟು ಅವ್ರನ್ನ ತೋರಿಸ ನಮ್ಮಂತ ಕೂಡ ಅವ್ರ ಮೇಲೆ ಕಳಪೆ ಫಾರ್ಮ್ ತೋರಿಸ್ಬಿಟ್ಟ. ಇದರಲ್ಲಿ ಲಾಭ ತೆಗೋಕ್ಕೆ ಮಂಜಣ್ಣ ಅವರು ವಿಕ್ರಮ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ತಾವು ಕ್ಯಾಪ್ಟನ್ ಆಗೋಕ್ಕೆ ಏನೇನೋ ಸ್ಕೆಚ್ ಹಾಕಿದ್ರು. ಇದನ್ನೆಲ್ಲ ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಅವರು ನೋಡ್ತಾ ಇದ್ದಾರೆ. ಇವತ್ತು ರಾತ್ರಿ ಏನಾಗುತ್ತೆ ನೋಡೋಣ. ಇಲ್ಲಿ ಅತಿ ಮುಖ್ಯವಾಗಿ ಈ ವಾರ ಚೈತ್ರ ಕುಂದಾಪುರ ಅವರು ಫೈರ್ ಆದರು. ಈ ಸಾರಿ ಭಾಳ ಇಷ್ಟು ದಿನ ಕಳಪೆಯಾಗಿದ್ದವ್ರ ಆಟ ನಿನ್ನೆಯಿಂದ ಭರ್ಜರಿ ಫಾರ್ಮ್ ಮರಳಿದ್ರಂತೆ ಹೇಳಬೇಕು. ಯಾಕಂದರೆ ತನಗೆ ಮೋಸ ಮಾಡಿ ತನ್ನ ದುಡ್ಡನ್ನು ಕದಿಯೋಕ್ಕೆ ಬಂದಂತಹ ಇಬ್ಬರನ್ನ, ಐಶ್ವರ್ಯ ಹಾಗೂ ಗೌತಮವನ್ನು ಚಿಕ್ಕಪತ್ರ ಕ್ಲಾಸ್ ತೊಗೊಂಡ್ಬಿಟ್ರು. ಗುಂಪು ಕಟ್ಕೊಂಡ್ಬಂದು ಅಟ್ಯಾಕ್ ಮಾಡೋದಲ್ಲ, ನಾನು ಸಿಂಗಲ್ಲಾಗಿ ಸಿಂಹ ಥರ ಈ ಸಾರಿ ಆಟ ತೋರಿಸ್ತೀನಿ ಅಂತೇಳಿ ಗುಡುಗಿದ್ದಾರೆ. ನೋಡೋಣ ಇವತ್ತು ಏನು ಹುಡುಕ್ತಾರೆ ಅಂತ.